ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 17 ವಿಶ್ವವಿಜೇತ ಹಿರಣ್ಯಾಕ್ಷ. ಇದರಿಂದ ಇವತ್ತು 4 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ಮುಹು ಪರಿಧಯೋ ಭುವನ್ ಸರಾಹ್ವೋ ಶಶಿಸೂರ್ಯಯೋಃ ನಿರ್ಘತಾ ರಥ ನಿರ್ಹಾದ ವಿವರೇಭ್ಯ ಪ್ರಜಗ್ನಿರೆ. ಅನುವಾದ: ಸೂರ್ಯ ಚಂದ್ರರ ಗ್ರಹಣ ಕಾಲದಲ್ಲಿ ಮತ್ತೆ ಮತ್ತೆ ಸೂರ್ಯ ಚಂದ್ರರ ಸುತ್ತ ಗುಡಿಕಟ್ಟುಗಳು ಕಾಣಿಸಿದವು. ಮೋಡಗಳಿಲ್ಲದಾಗಲೂ ಗುಡುಗಿನ ಆರ್ಭಟಗಳು ಕೇಳಿಸಿದವು. ಪರ್ವತದ ಗುಹೆಗಳಿಂದ ರಟರಟವೆನ್ನುವ ರಥಚಲನೆಯ ಧ್ವನಿಗಳಂತಹ ಸದ್ದುಗಳುಂಟಾದವು. ಶ್ಲೋಕ 9. ಅಂತರ್ಗ್ರಾಮೇಶು ಮುಖತೋ ವಮಂತ್ಯೋ ವಹ್ನಿಮುಲ್ಬಣಂ ಸೃಗಾಲೋಲೂಕಟಂಕಾರೈ ಪ್ರಣೇದುರ ಶಿವಂ ಶಿವಾಹ. ಅನುವಾದ: ಗ್ರಾಮಗಳಲ್ಲಿ ಹೆಣ್ಣು ನರಿಗಳು ಅಶುಭಕರವಾಗಿ ಊಳಿಟ್ಟವು. ಅವು ತಮ್ಮ ಬಾಯಿಗಳಿಂದ ಬಲವಾದ ಬೆಂಕಿಯನ್ನು ಕಾರುತ್ತಿದ್ದವು. ಗಂಡು ನರಿಗಳು ಗೂಬೆಗಳು ಅರಚುವಿಕೆಯಲ್ಲಿ ಅವುಗಳ ಜೊತೆಗೂಡಿದವು. ಶ್ಲೋಕ 10. ಸಂಗೀತವದ್ರೋದನವ ದುನ್ನಮಯ್ಯ ಶಿರೋಧರಾಂ ವ್ಯಮುಂಚನ್ ವಿವಿಧಾವಾಚೋ ಗ್ರಾಮಸಿಂಹಾಸ್ತ ತಸ್ತತಃ. ಅನುವಾದ: ಕತ್ತನ್ನು ಮೇಲೆತ್ತಿ ಅಲ್ಲಿ ಇಲ್ಲಿ ಒಮ್ಮೆ ಹಾಡುವಂತೆ ಒಮ್ಮೆ ಅಳುವಂತೆ ನಾಯಿಗಳು ಬೊಗಳಿದವು. ಶ್ಲೋಕ 11. ಖರಾಶ್ಚ ಕರ್ಕಶೈ ಕ್ಷತ್ತ ಖುರೈಘ್ನಂತೋ ಧರಾತಲಂ ಖಾರ್ಕಾರರಭಸ ಮತ್ತ ಪರ್ಯಧಾವನ್ ವರೂಥಶಃ. ಅನುವಾದ: ಓ ವಿದುರನೇ, ಭೂಮಿಯನ್ನು ತಮ್ಮ ಬಿರುಸಾದ ಗೊರಸುಗಳಿಂದ ಒದೆಯುತ್ತಾ ಕರ್ಕಶವಾಗಿ ಅರಚುತ್ತಾ ಕತ್ತೆಗಳು ಗುಂಪಾಗಿ ಅತ್ತಿತ್ತ ಓಡಿದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಆ ಇಬ್ಬರು ದೈತ್ಯರು ಹುಟ್ಟಿದ್ರಿಂದ ಏನೇನೆಲ್ಲ ಪ್ರಕೃತಿಯಲ್ಲಿ ಚೇಂಜಸ್ ಆಗ್ತಾ ಇದೆ ಅದು ನಮಗೆ ಒಂದು ಹಿಂಟ್ ಕೊಡ್ತಾ ಇದೆ. ಏನೋ ಒಂದು ನೆಗೆಟಿವಿಟಿ ಬರ್ತಾ ಇದೆ ಈ ಜಗತ್ತಿಗೆ ಅಂತಂದ್ಬಿಟ್ಟು. ಅಲ್ಲಿ ಚಂಡಮಾರುತಗಳು ಹೇಳ್ತಾ ಇದೆ, ಮರಗಳೆಲ್ಲ ಬುಡ ಸಮೇತವಾಗಿ ಸುಂಟರ ಗಾಳಿಗಳೆಲ್ಲ ಅದನ್ನು ಕಿತ್ಕೊಂಡು ಬರ್ತಾ ಇದೆ. ಮತ್ತು ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಮೋಡಗಳ ಹಿಂದೆ ಮರೆಯಾಗುತ್ತೆ. ಅಂದರೆ ಮೋಡಗಳೇ ಆವರಿಸ್ಕೊಂಡ್ಬಿಟ್ಟಿದೆ. ಅಂದರೆ ಅಂಧಕಾರ ಎಲ್ಲ ಕಡೆ ಆವರಿಸಿದೆ, ಏನೂ ಕಾಣಿಸ್ತಾ ಇರಲಿಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಮೈತ್ರೇಯರು ಹೇಳ್ತಾರೆ ವಿದುರನಿಗೆ, ಅಂದರೆ ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದಾಗ ಅಂಥದ್ದೇನಾದರೂ ಈಗ ನಾವಿರುವಂಥ ಪ್ರಪಂಚದಲ್ಲಿ ಆಗ್ತಾ ಇದೆ ಅಂತಂದರೆ ರಾಕ್ಷಸೀಯ ಗುಣಗಳಿರುವಂಥ ಜನಗಳೇ ಹೆಚ್ಚಾಗಿದ್ದಾರೆ ಅಂತ ನಾವು ತಿಳ್ಕೋಬೇಕು ಅನ್ನೋದನ್ನು ಕೂಡ ಗುರುಗಳು ನಮ್ಗೆ ಹೇಳಿದರು. ಈಗ ಸಾಗರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಹೇಳ್ತಾ ಇದೆಯಾ, ಅದರಿಂದ ಅದ್ರ ಒಳಗಡೆ ವಾಸ ಮಾಡುವಂಥ ಜೀವಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಅವೆಲ್ಲ ಹೆದರ್ಕೊಂಡಿದ್ದಾವೆ. ನದಿ ಸರೋವರಗಳೆಲ್ಲ ಕ್ಷೋಭೆಗೆ ಒಳಗಾಗಿದೆ. ಮತ್ತು ಕಮಲಗಳೆಲ್ಲ ಬಾಡಿ ಹೋಗಿದೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಸೂರ್ಯ ಚಂದ್ರರ ಗ್ರಹಣ ನಡೆಯುತ್ತಲ್ಲ, ಅಂತ ಒಂದು ಸಮಯದಲ್ಲಿ ಮತ್ತೆ ಮತ್ತೆ ಸೂರ್ಯ ಚಂದ್ರರ ಸುತ್ತ ಒಂದು ಗುಡಿಕಟ್ಟುಗಳು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಏನು, ಗ್ರಹಣ ಕಾಲದಲ್ಲಿರುವಂತ ವಾತಾವರಣ ಆಗಾಗ ಅಲ್ಲಿ ಆಗ್ತಾ ಇದೆ ಅಂತನ್ಬಿಟ್ಟು. ಈಗ ಸೂರ್ಯ ಚಂದ್ರರಿಂದನೇ ನಮಗೆ ಬೆಳಕು ಸಿಗುವಂಥದ್ದು, ಆದರೆ ಗ್ರಹಣ ಕಾಲದಲ್ಲಿ ಅದಕ್ಕೆ ಒಂದು ಕತ್ತಲೆ ಆವರಿಸ್ಕೊಳ್ಳುತ್ತಲ್ಲ, ಅದೇ ರೀತಿ ಮತ್ತೆ ಮತ್ತೆ ಆಗ್ತಾ ಇದೆ. ಮೋಡ ಇಲ್ಲದೆ ಇದ್ರೂ ಕೂಡ ಗುಡುಗಿನ ಆರ್ಭಟ ಕೇಳಿಸ್ತಾ ಇದೆ. ಈಗ ಮೋಡ ಇದ್ದಾಗ ಗುಡುಗೋದು ಸಹಜವಾಗಿ ನಡೆಯುವಂಥ ಕ್ರಿಯೆ ಅಲ್ವಾ. ಮೋಡ ಇಲ್ಲದೆ ಇದ್ರೂ ಕೂಡ ಗುಡುಗಿನ ಶಬ್ದ ಕೇಳಿಸುವಂಥದ್ದು ಅಂತಂದರೆ ಅದು ವಿಚಿತ್ರನೇ. ಆಮೇಲೆ ಪರ್ವತದ ಗುಹೆಗಳಿಂದ ಯಾವುದೋ ಒಂದು ರಥ ಓಡ್ತಾ ಇದ್ದಾಗ ಅದರದ್ದು ಸೌಂಡ್ ಇರುತ್ತಲ್ಲ, ಆ ರೀತಿಯ ಧ್ವನಿಗಳು ಕೇಳಿಸೋದಕ್ಕೆ ಶುರುವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಗ್ರಾಮಗಳಿರುತ್ತಲ್ಲ, ಅಲ್ಲಿ ಹೆಣ್ಣು ನರಿಗಳು ಅಶುಭಕರವಾಗಿ ಊಳಿಡುತ್ತೆ. ಆ ನರಿಗಳು ಕಿರ್ಚೋ ಒಂದು ಸೌಂಡ್ ಬರುತ್ತಲ್ಲ, ಅದನ್ನು ಊಳಿಡೋದು ಅಂತ ಹೇಳ್ತಾರೆ. ಆ ರೀತಿ ಅಂದರೆ ಏನಾದರೂ ಪ್ರಕೃತಿಯಲ್ಲಾದಾಗ ಪ್ರಾಣಿಗಳಿಗೆ ಬೇಗ ಗೊತ್ತಾಗುತ್ತೆ. ಅದು ನಮಗೆ ಸೂಚನೆಯನ್ನು ಕೊಡುತ್ತೆ. ಅದು ತನ್ನ ಒಂದು ರೀತಿಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ, ತೋರಿಸ್ಕೊಡುತ್ತೆ. ಸೊ ಈ ರೀತಿಯಲ್ಲಿ ನರಿಗಳು ಊಳಿಡುತ್ತೆ ಮತ್ತು ಅವು ತಮ್ಮ ಬಾಯಿಗಳಿಂದ ಬಲವಾದಂಥ ಬೆಂಕಿಯನ್ನು ಕಾರ್ತಾ ಇದ್ದಾವೆ. ಆಮೇಲೆ ಗಂಡು ನರಿಗಳಿರುತ್ತಲ್ಲ ಅದು ಮತ್ತು ಗೂಬೆಗಳು ಅದರ ಜೊತೆ ಇದೂ ಕೂಡ ಕಿರ್ಚ್ಕೊಳ್ತಾ ಇದ್ದಾವೆ. ಆಮೇಲೆ ಕತ್ತನ್ನು ಮೇಲೆತ್ತಿ ಅಲ್ಲಿ ಇಲ್ಲಿ ಒಂದ್ಸರಿ ಹಾಡೋ ಥರ ಒಂದ್ಸರಿ ಅಳೋ ಥರ. ಈಗ ನಾಯಿಗಳು ಈ ರೀತಿ ಅಳೋದು ಅಥವಾ ನಗೋ ಥರ ಅಳೋದು, ಹಾಡು ಹೇಳೋ ಥರ
ಕಿರ್ಚಾಡೋದನ್ನ ನಾವು ಕೇಳಿರ್ತೀವಲ್ವ. ನಮ್ಮ ಮನೆಗಳ ಹತ್ರ ಇರುವಂಥ ಬೀದಿ ನಾಯಿಗಳು ಕೂಡ ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ಈ ರೀತಿ ಎಲ್ಲ ಕಿರ್ಚೋದನ್ನ ನಾವು ನೋಡಿರ್ತೀವಿ. ಅದೇ ರೀತಿ ಇಲ್ಲಿ ಕತ್ತನ್ನ ಮೇಲೆತ್ಕೊಂಡು ಒಂದ್ಸರಿ ಹಾಡೋ ಥರ ಒಂದ್ಸರಿ ಅಳೋ ಥರ ನಾಯಿಗಳು ಬೊಗಳ್ತಾ ಇದ್ದಾವೆ. ಮುಂದುವರೆದು ಮೈತ್ರೇಯರು ಹೇಳ್ತಾರೆ, ಓ ವಿದುರ, ಭೂಮಿಯನ್ನ ತಮ್ಮ ಬಿರುಸಾದ ಗೋರಸುಗಳಿಂದ ಒದೀತಾ ಕರ್ಕಶವಾಗಿ, ಅಂದರೆ ಕೇಳೋದಕ್ಕೆ ಆಗೋದಿಲ್ಲ ಅಂಥ ಒಂದು ಧ್ವನಿಯಲ್ಲಿ ಕತ್ತೆಗಳು ಗುಂಪಾಗಿ ಅರಚ್ಕೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡ್ ಹೋಗ್ತಾ ಇದ್ದಾವೆ ಕತ್ತೆಗಳು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಇದ್ರ ಬಗ್ಗೆ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕತ್ತೆಗಳು ಜಾತಿಯಿಂದ ತಾವು ಬಹು ಗೌರಯುತವಾಗಿರುವುದೆಂದು ಭಾವಿಸುತ್ತವೆ. ಸಂತೋಷಕ್ಕೆಂದು ಅವು ಗುಂಪಾಗಿ ಅತ್ತಿಂದಿತ್ತ ಓಡಿದರೆ ಅದು ಮಾನವ ಸಮಾಜಕ್ಕೆ ಅಶುಭ ಸೂಚಕವೆಂದು ತಿಳಿಯಬೇಕು. ಇಲ್ಲಿ ಕತ್ತೆಗಳು ತುಂಬ ಅಜ್ಞಾನ ಅಥವಾ ಅದಕ್ಕೇನೋ ಬುದ್ಧಿನೇ ಇಲ್ಲ ಅಂತ ಹೇಳ್ತೀವಿ. ಅವು ತಮಗೆ ತಾವೇ ಗೌರವ ಜಾಸ್ತಿ ಇದೆ ಅಂತಂದ್ಬಿಟ್ಟು ಅನ್ಕೊಳ್ತಾರೆ. ಅವರು ಆ ರೀತಿ ಭಾವಿಸ್ಕೊಂಡಾಗ ಸಂತೋಷದಿಂದ ಗುಂಪಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡ್ತಾ ಇರ್ತವೆ. ಆದರೆ ಆ ರೀತಿ ಓಡಿದಾಗ ಮನುಷ್ಯ ಸಮಾಜ ಏನಂತ ತಿಳ್ಕೊಬೇಕು, ಅದು ಅಶುಭ ಸೂಚಕ ಅಂತ ತಿಳ್ಕೊಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಪ್ರಕೃತಿಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಬರುತ್ತೆ ಅಂತಂದಾಗ ಆ ಪ್ರಕೃತಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಯಾವ ರೀತಿ ಅದು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಕೆಲವೊಂದು ನಮಗೆ ಗೊತ್ತಿರುತ್ತೆ, ಕೆಲವೊಂದು ನಮಗೆ ಗೊತ್ತಿರೋದಿಲ್ಲ. ಸೊ ಇಬ್ಬರು ದೈತ್ಯರು ಹುಟ್ಟುತ್ತಾ ಇದ್ದಾರೆ ಅಂದಾಗ ಇವೆಲ್ಲ ಆಗ್ತಾ ಇದೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.